ಸ್ಕಿನ್ ಕೇರ್ ರುಟೀನೂ ಶೇರ್ ಮಾಡಿರಿ ಅಂತ ಭಾಳ ಜನ ಕಮೆಂಟ್ ಆಗ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳಕತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಭಾಳ ದಿನದ ಮ್ಯಾಗ ನನ್ನ ಡೈಲಿ ರುಟೀನ್ನ ವ್ಲಾಗನ್ನು ಶುರು ಮಾಡತ್ತೀನಿ. ಇವತ್ತು ಶೇರ್ ಮಾಡತ್ತೀನಿ. ಸ್ಕಿಪ್ ಮಾಡ್ಲಾರಂಗ ಎಂಡ್ವರೆಗೂ ನೋಡಿರಿ. ಹೊಸಬ್ರು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ವಿಡಿಯೋನ ಶುರು ಮಾಡೋಣಂತ. ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಹೊಡೆದು ಹೊರಗೆ ಗಿಡಕ್ಕೆ ನೀರು ಹಾಕಿ ಈಗ ನಾನು ಅಡುಗೆ ಮನೆಗೆ ಬಂದೀನಿ. ನಿನ್ನೆ ರಾತ್ರಿ ದೋಸೆದು ಹಿಟ್ಟಿಗೆ ರುಬ್ಬಿಟ್ಟಿದ್ದು ನೋಡ್ರಿ, ಇಲ್ಲಿ ಎಷ್ಟು ಮಸ್ತ್ ಉಬ್ಬೈತಿ ಅಂತೇಳಿ. ಅದೇ ಚಳಿಗಾಲದೊಳಗೆ ಇಷ್ಟು ಉಬ್ಬುದಿಲ್ಲ. ಸರ್ಕಸ್ ಮಾಡ್ತಿರ್ತಾರೆ, ಉಪ್ಪು ಹಾಕಿ ಮೊದಲೇ ರುಬ್ಬಿಟ್ಟಿರ್ತಾರೆ. ಸೊ ಈ ದಿನಕ್ಕೆ ಅದು ಅವಶ್ಯಕತೆನೇ ಇಲ್ಲ ನೋಡ್ರಿ, ಮಸ್ತ್ ಉಬ್ಬೈತಿ. ಸೊ ಇಡ್ಲಿ ದೋಸೆ ಪಡ್ಡು ಆರಾಮಾಗಿ ಮಾಡ್ಬೋದು. ಬಟ್ ಈ ಬ್ಯಾಸ್ಗೆ ದಿನಕ್ಕೆ ಅಷ್ಟು ಒಳ್ಳೆಯದಲ್ಲ, ಜಾಸ್ತಿ ಹುಳಿ ಎಲ್ಲ ಬಂದಿರ್ತೈತಲ್ಲ. ಹಂಗಾಗಿ ನಾನು ದೋಸೆ ತಿನ್ನಲಾರ 1-2 ತಿಂಗಳಾಗೈತೆ ಅಂತ ಅನ್ಕೊತೀನಿ. ಹೆಸ್ರು ಕಾಳಿನ ದೋಸೆ ಮಾಡಿದ್ದೆ ನೋಡ್ರಿ, ಪೆಸರಿಟ್ಟು ದೋಸೆ ಅಂತೇಳಿ, ಅದ ಲಾಸ್ಟ್. ಸೊ ಹಂಗಾಗಿ ಇಡ್ಲಿ ತಿಂದಿದ್ದೆ ಆರಾಮಿರ್ಲಾರಾಗ. ಹಸ್ಬೆಂಡ್ ಹೊರಗೆ ತಂದು ಕೊಟ್ಟಿದ್ರೆ ತಿಂದಿದ್ದೆ, ಬಟ್ ದೋಸೆ ತಿಂದಿರಲಿಲ್ಲ. ಹಂಗಾಗಿ ಇವತ್ತು ದೋಸೆ ಮಾಡಿದ್ರೆ ಆಯ್ತು ಅಂತೇಳಿ ಮಾಡತ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬಂದಿದ್ರು, ತರಕಾರಿ ಇತ್ತು. ಹಾಗಾಗಿ ಅದನ್ನು ಸ್ವಲ್ಪ ಬಿಡಿಸಿಡಾತಿದ್ದೆ. ಈ ಕಡೆ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೆ. ಕುಕ್ಕರ್ಗೆ ಇಡಲಿಲ್ಲ, ನಾನು ಹೊರಗಡೆನೇ ಇಟ್ಟಿದ್ದೆ ಒಂದು ಪಾತ್ರೆನೊಳಗೆ. ಸೊ ಅದು ಕುದಿಯಾಕತ್ತಿತ್ತು. ಅಷ್ಟರೊಳಗೆ ನಾನು ಚಟ್ನಿಗೆ ನಿನ್ನ ಕಾಯಿ ಹೊಡೆದಿಡ್ಬೇಕಂದ್ರೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ತೆಂಗಿನಕಾಯಿ ಹೊಡ್ಯಾತೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತಂದಿರ್ತೀವಿ ನಾವು. ಈ ಬ್ಯಾಸ್ಗೆ ದಿನಕ್ಕೆ ಹೊರಗಿಟ್ರೆ ಅದು ಏನಾಗ್ತೈತಿ, ಸೀಳು ಬಿಡ್ತೈತಿ ಅಥವಾ ಕೆಟ್ಟು ಬಿಡ್ತಾವ. ಅಡುಗೆ ಅಂತ ಹೇಳ್ತೀವಿ, ಭಿನ್ನ ಅಂತ ಹೇಳ್ತೀವಿ, ಆ ರೀತಿ ಆಗ್ತಾವಲ್ಲ. ಸೊ ಫ್ರಿಜ್ ಒಳಗೆ ಇಟ್ಟು ನೋಡಿರಿ, ಏನೂ ಆಗೋದಿಲ್ಲ. ನೀವೇ ನನ್ನ ಕಮೆಂಟ್ ಒಳಗೆ ತಿಳಿಸ್ತೀರಿ. ಒಂದು ಕವರ್ ಒಳಗೆ ಹಾಕಿ ಫ್ರಿಜ್ನೊಳಗೆ ಇಟ್ಬಿಡ್ರಿ, ಸೂಪರಾಗಿರ್ತಾವೆ. ಆಮೇಲೆ ನಾವು ಬೇಕಾದಾಗ ಈ ರೀತಿ ಹೊಡೆದು ಕಟ್ ಮಾಡಿ ನಾವು ಇದನ್ನು ರೆಫ್ರಿಜಿರೇಟರ್ ಒಳಗಿಟ್ಬಿಟ್ರೆ ಎಷ್ಟು ಒಂದು ತಿಂಗಳೊಳಗಾದ್ರೂ ಇಷ್ಟ ಫ್ರೆಶ್ ಇರ್ತೈತಿ. ಸೊ ಹಂಗಾಗಿ ನಾನು ಈಗ ತೆಂಗಿನಕಾಯಿ ಹೊಡೆದು ಚಟ್ನಿಗೆ ರೆಡಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇದು ಮಾಡತ್ತಿದ್ದೆ. ಸೊ ಈ ಟಿಪ್ಸ್ ನೀವು ಫಾಲೋ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ವರ್ಕ್ ಆಯ್ತಾ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ಅವಾಗ ತೆಂಗಿನಕಾಯಿ ಹೊಡೆದು ಮಾಡಿದ್ರೆ ಇನ್ನೂ ಚಲೋ ಇರ್ತೈತಿ, ಟೇಸ್ಟಿ ಇರ್ತೈತಿ ಚಟ್ನಿ. ಫ್ರಿಜ್ಜರಿಗೆ ಇಟ್ಟಿದ್ದು ಅಷ್ಟು ಸತ್ವ ಇರಲ್ರಿ ಊಟದೊಳಗೆ, ಯಾವುದೇ ಇರಲಿ. ಏನೋ ಟೈಮ್ ಇರಲ್ಲ, ಟೈಮ್ ಅಭಾವ ಅಥವಾ ಕೆಡ್ತಾವನ್ನೋಗೋಸ್ಕರ ಇಟ್ಟಾಗ, ಬಟ್ ರುಚಿ ಅಂತೂ ಇರೋದಿಲ್ಲ. ತೆಂಗಿನಕಾಯಿ ಈ ರೀತಿ ಹೊಡೆದೀನಿ. ಅದ್ರಾಗ ಒಂದು ಸ್ವಲ್ಪ ಕಾಯಿ ನೀರು ಬಂದು ಅದು ಕುಡಿಯಾತಿದ್ದೆ. ಹಸ್ಬೆಂಡಿಗೆ ಕೇಳಿದೆ, ಇಲ್ಲ ಬೇಡ ಅಂತ ಹೇಳಿದ್ರು. ಹಂಗಾಗಿ ನಾನು ಕುಡಿಯಾಕತ್ತೀನಿ. ಇಲ್ಲಿ ನಾನು ಟಿಫಿನ್ಗೆ ಚಟ್ನಿ ಮತ್ತು ಪಲ್ಯ ಎಲ್ಲ ರೆಡಿ ಮಾಡೀನಿ. ಅದ್ರ ಜೊತೆಗೆ ಟಿಫಿನ್ ಆದ್ಮ್ಯಾಗ ಟೀ ಎಲ್ಲಿ ಕೊಡೋದು, ಇವತ್ತು ಫುಲ್ ಡೇ ಮನೆಯಾಗೆ ಇರ್ತಾರೆ, ಸ್ವಲ್ಪ ಕೂಲಾಗಿರಲಿ ಅಂತೇಳಿ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಚಂಪಿನಷ್ಟು ನೀರು ಹಾಕಿ ಫಿಲ್ಟರ್ ವಾಟರ್, ಅದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆ ಹಾಕೊಳಕತ್ತೀನಿ. ಸಕ್ಕರೆ ಕಂಪ್ಲೀಟ್ ಅವಾಯ್ಡ್. ನಮ್ಮ ಮನೆಯೊಳಗೆ ಅಪರೂಪಕ್ಕಂತಲೇ ಹೇಳ್ಬೋದು. ಅದು ಒಂದು ಸಲ ತಿಂಗಳದಾಗ ಒಂದು ಸಲ ಸಕ್ಕರೆ ತಿನ್ನೋದು ಭಾಳ ರೇರ್ ಆಗಿಬಿಟ್ಟೈತಿ. ಒಂದು 6 ಮಂತ್ಸ್ 1 ಇಯರ್ ಆಗಕ್ಕೆ ಬಂತಂತ ಅನ್ಕೊತೀನಿ ಸಕ್ಕರೆ ಅವಾಯ್ಡ್ ಮಾಡಿ. ಈಗ ನಾನು ಇಲ್ಲಿ ಕೆಂಪು ಕಲ್ಲು ಸಕ್ಕರೆ ನೀರಿಗೆ ಹಾಕಿ ಇದು ಕರ್ಗಕ್ಕೆ ಬಿಡ್ತೀನಿ ಹಂಗೆ. ಸೊ ಟಿಫಿನ್ ಎಲ್ಲ ಹಾಕೋದ್ರೊಳಗೆ ಇದು ಕರಗಲಿ ಅಂತೇಳಿ ಈಗ ನಾನು ದೋಸೆ ಹಾಕೋಕತ್ತೀನಿ. ಫಸ್ಟ್ ಒಂದು 3-4 ದೋಸೆ ನನಗೆ ಚಲೋನೇ ಬರೋದಿಲ್ಲ ನೋಡ್ರಿ. ನಿಮಗೂ ಹಿಂಗೆ ಆಗ್ತೈತೇನಂತ ತಿಳಿಸ್ರಿ. ಆಮೇಲೆ ಮಸ್ತ್ ಬರ್ತಾವೆ ದೋಸೆ. ನಾನು ಹೆಂಗೆ ಹೇಳ್ತೀನಿ ಹಂಗೆ ದೋಸೆ ಬರ್ತಾವೆ. ಫಸ್ಟ್ ಒಂದು 2-3 ದೋಸೆ ಮಾತ್ರ ಭಾಳ ಕಾಡಿಸ್ತಾವೆ. ಒಂದು ಶೇಪ್ ಹೋಗಿರ್ತೈತಿ, ಇಲ್ಲಾಂದರೆ ಎಕಡೆನಾಗಿರ್ತಾವೆ, ಇಲ್ಲ ಎದ್ದೇಳೋದೇ ಇಲ್ಲ. ಈ ರೀತಿ ದೋಸೆ ರೆಡಿ ಆದವು. ನಾನಿಲ್ಲಿ ಓನರ್ ಒಂದು ಮಾದ್ಲಿ ಅಂತೇಳಿ ಕೊಟ್ಟಿದ್ರು. ಸೊ ಆ ಪ್ಲೇಟ್ ಇತ್ತು, ಹಂಗಾಗಿ ಅವ್ರಿಗೂ ಒಂದಿಷ್ಟು ದೋಸೆ ಪಲ್ಯ ಚಟ್ನಿ ಹಾಕಿ ಕೊಟ್ಟು ಕಳಿಸಿದ್ರಾಯ್ತು ಅಂತೇಳಿ ಆ ಪ್ಲೇಟಿಂಗ್ ಮಾಡತ್ತೀನಿ. ಅದ್ರ ಜೊತೆಗೆ ಹಸ್ಬೆಂಡ್ಗೂ ಇಲ್ಲಿ ನಾಷ್ಟ ಹಾಕಿ ಕೊಟ್ರಾಯ್ತು ಅಂತೇಳಿ ದೋಸೆ ಹಂಚಿಗೆ ಹಾಕೀನಿ. ಸೊ ಮಲ್ಟಿಪಲ್ ಟಾಸ್ಕ್ ನೋಡ್ರಿ ಹೆಣ್ಮಕ್ಳದ್ದು. ನಂದು ಒಂದು ಬಕ್ಕಿದ ಅಲ್ಲ, ನಾವು ವ್ಲಾಗ್ ಮಾಡಿ ತೋರಿಸ್ತೀವಿ, ಕೆಲವೊಬ್ರು ತೋರಿಸಲ್ಲ ಅಷ್ಟ.
ಟಿಫಿನ್ ಎಲ್ಲ ಆಯಿತು. ಈಗ ನಾನಿಲ್ಲಿ ಕಲ್ಸಕ್ರೆ ಕರಗಿತ್ತಲ್ಲ, ಇಲ್ಲಿ ನಾನು ಏನು ಏಲಕ್ಕಿನ ಈ ರೀತಿ ಸ್ವಲ್ಪ ಸಕ್ರೆ ಅಥವಾ ಕಲ್ಸಕ್ರೆ ಒಳಗೆ ಮಿಕ್ಸಿಗೆ ಹಾಕಿ ಇಡ್ಬೋದು. ಇದು ಸ್ಟೋರ್ ಮಾಡಿಟ್ರೆ ಯಾವಾಗ ಬೇಕು ಅವಾಗ ಶರ್ಬತ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನಿಲ್ಲಿ ಏಲಕ್ಕಿ ಪುಡಿ ಮಾಡಿಟ್ಟಿದ್ದೆ, ಅದು ಒಂದು 2 ಸ್ಪೂನಷ್ಟು ಹಾಕ್ಕೊಂಡೀನಿ. ಕಲ್ಸಕ್ರೆನೂ ಕರಗಿತ್ತು. ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಬೇಕಾದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ನಾನು ಹಾಕಿಲ್ಲ. ಇಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡನ್ನೂ ನಾನು ನೀರಾಗ ನೆನೆ ಇಟ್ಟಿದ್ದೆ. ನೀವು ಇನ್ನೊಂದೇನಂದ್ರೆ ಕನ್ಫ್ಯೂಸ್ ಭಾಳ ಆಗ್ತೀರಿ, ಚಿಯಾ ಸೀಡ್ಸ್ ಒಂದಾ ಮತ್ತು ಸಬ್ಜಾ ಸೀಡ್ಸ್ ಎರಡೂ ಒಂದಾನ ಅಂತೇಳಿ. ಅಲ್ಲ, ಎರಡು ಬೇರೆ ಬೇರೆ. ನಾನು ಡಿಫ್ರೆನ್ಸನ್ನು ತೋರಿಸ್ತೀನಿ ಖಂಡಿತ ನೆಕ್ಸ್ಟ್ ಬರೋ ವ್ಲಾಗ್ನಾಗ. ಅದು ಒಂದೊಂದು ಸ್ಪೂನಷ್ಟು 2 ಗ್ಲಾಸಿಗೆ ಹಾಕಿ ಸರ್ವ್ ಮಾಡತ್ತೀನಿ ನೋಡ್ರಿ. ಈಗ ಸೂಪರಾಗಿರೋ ಶರ್ಬತ್ ರೆಡಿ ಆಯಿತು. ಈ ಒಂದು ಬ್ಯಾಸಗಿ ದಿನಕ್ಕೆ ಇದು ಹೇಳಿ ಮಾಡಿಸಿದ ಅದ್ಭುತವಾದ ಡ್ರಿಂಕ್ಸ್. ಹೊರಗಡೆ ಅದು ಇದು ಕೋಕೋ ಕೋಲು ಅದು ಇದು ಕುಡಿಕಿತ್ತ ಈ ರೀತಿ ಮನ್ಯಾಗ ಮಾಡ್ಕೊಂಡು ಕುಡಿದು ನೋಡ್ರಿ, ಮನೆ ಮಂದಿಗೆಲ್ಲ ಇಷ್ಟ ಆಗ್ತೈತಿ. ಅದ್ರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಕೆಂಪು ಕಲ್ ಸಕ್ರೆ ಭಾಳ ತಂಪು ದೇಹಕ್ಕೆ. ಸೊ ಆಮೇಲೆ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸ್ ಅಂತೂ ಹೇಳಂಗೆ ಇಲ್ಲ, ಅದನ್ನು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ತಂಪು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾವು ಕಾಪಾಡ್ಕೊಳ್ಬೇಕಲ್ರಿ ನಮ್ಮ ಆರೋಗ್ಯನ. ಅದಾದ್ಮ್ಯಾಗ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ದೆ, ಇದೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಚೌಳಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ. ಸೊ ಇಷ್ಟು ಮಾಡಿದ್ದೆ. ಊಟ ಅಂತೂ ಈ ಬಿಸಿಲಿಗೆ ಹೋಗೋದೇ ಇಲ್ಲ. ಆಮೇಲೆ ಹಸ್ಬೆಂಡ್ ಇದು ಕೇಳಿದರು, ಏನು ಜುಣುಕದ ವಡೆ. ಸೊ ಸ್ವಲ್ಪ ಮಾಡಿದೆ, ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಜುಣುಕದ ವಡೆ, ಆಮೇಲೆ ಸಲಾಡ್ಸ್ ಕಟ್ ಮಾಡಿಟ್ಟಿನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಕ್ಯಾರೆಟ್, ರೈಸು ಮತ್ತು ಕೊಬ್ಬರಿ ಸಾರು ಕೇಳಿದರು, ಕೊಬ್ಬರಿ ಸಾರೂ ಮಾಡೀನಿ. 2 ಟೈಮ್ಗೂ ಆಗ್ತೈತೆ ಅಂತೇಳಿ. ಯಾಕಂದ್ರೆ ಇಷ್ಟೆಲ್ಲ ಒಂದೇ ಟೈಮ್ಗೆ ಹೋಗೋದು ಭಾಳ ಕಡಿಮೆ. ಸೊ 2 ಟೈಮ್ಗೆ ಆಗ್ತೈತೆ ಅಂತೇಳಿ ಮಾಡೀನಿ. ಅದ್ರ ಜೊತೆಗೆ ಹಪ್ಪಳ ಸುಡು ಅಂತ ಹೇಳಿದ್ರು. ಈಗ ಮನ್ಯಾಗ ಮಾಡಿರ್ತಾರೆ ನೋಡ್ರಿ ಉದ್ದಿನ ಹಪ್ಪಳ, ಅದು ಸುಟ್ಟಾಗ ಭಾಳ ಟೇಸ್ಟ್ ಇರ್ತೈತೆ ಅಂತ. ನನಗೆ ಸುಟ್ಟಿದ್ದು ಭಾಳ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಯಾವಾಗ್ಲೂ. ಹಸ್ಬೆಂಡ್ ಹೇಳಿದ್ರು ಭಾಳ ಮಸ್ತ್ ಇರ್ತಾವೆ ಅಂಥೇಳಿ. ಆಮೇಲೆ ಇದು ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಶೇಂಗಾದ ಚಟ್ನಿ ಮತ್ತು ಅಗಸೆ ಚಟ್ನಿ, ಇದು ಹಪ್ಪಳಕ್ಕೆ ಸುಟ್ಟಿದ್ದು ರೊಟ್ಟಿ. ಸೊ ಇದೆಲ್ಲ ಮಧ್ಯಾಹ್ನ ಊಟಕ್ಕಿತ್ತು. ಅದ್ರ ಜೊತೆಗೆ ಮಜ್ಜಿಗೆ, ಮೊಸರು 2. ಈ ಹಪ್ಪಳ ಊರಿಂದ ಅತ್ತೆ ಬರಬೇಕಾದ್ರೆ ತೊಗೊಂಬಂದಿದ್ರು. ಸೊ ಊಟ ಎಲ್ಲ ಮುಗಿಸಿ ಆದ್ಮ್ಯಾಗ ಮತ್ತೆ ಸಿಗಾಕತ್ತೀನಿ, ಎಲ್ಲ ಪಾತ್ರೆ ತೊಳೆದು ಇಡಾಕತ್ತೀನಿ. ಕೆಲವೊಂದು ಸಲ ನೋಡ್ರಿ ಕ್ಯಾಮ್ರಾ ಕಡೆ ಪದೇ ಪದೇ ಯಾಕೆ ನೋಡ್ತೀನಿ ಅಂದರೆ ಇದೇ ಕಾರಣಕ್ಕೆ, ಎಷ್ಟೊಂದು ಬ್ಲ್ಯಾಕ್ ಬಂದೈತಿ, ಡಾರ್ಕ್ ಬಂದೈತಿ ಅಂತೇಳಿ. ಏನಾಗೈತನೂ ಗೊತ್ತಿಲ್ಲ, ಕ್ಲಿಯಾರಿಟಿನೇ ಇಲ್ಲ ವಿಡಿಯೋದಾಗ. ಹಂಗಾಗಿ ನಾನು ಪದೇ ಪದೇ ಚೆಕ್ ಮಾಡ್ಕೊತಾನೆ ಇರ್ತೀನಿ ಏನಾಗೈತಿ ಏನಿಲ್ಲ ಅಂಥೇಳಿ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಮನೆಯೆಲ್ಲ ಧೂಳ ಜಾಡಿಸ್ಕೋಬೇಕು ಅಂತ ಮಾಡೀನಿ. ಒಂದು ಆರಾಮಿರ್ಲಾರಾಗಿಂದ ಮನೆ ಕ್ಲೀನೇ ಮಾಡಿಲ್ಲ ನಾನು. ಸೊ ಹಂಗಾಗಿ ಪಾತ್ರೆ ಎಲ್ಲ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಬೇಕಂತ ಅಂದ್ಕೊಂಡೀನಿ. ಇಲ್ಲಿ ನೋಡ್ರಿ, ಮೊನ್ನೆ ಕರ್ಬೂಜ ತಿಂದು ಒಂದಿಷ್ಟು ಸೀಡ್ಸ್ ಹಾಕಿಬಿಟ್ಟಿದ್ದೆ ನಾನಿಲ್ಲಿ. ನನಗೆ ನಿಜವಾಗ್ಲೂ ಈ ಥರ ಬಳ್ಳಿ ಬರ್ತೈತೆ ಅಂತ ಗೊತ್ತೇ ಇಲ್ಲ. ಕರ್ಬೂಜ ಬಳ್ಳಿ ನೋಡಿದ್ದೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಇದೆ, ಅದು ನಮ್ಮ ಮನ್ಯಾಗ. ಸೊ ಸೀಡ್ಸ್ ಹಾಕಿದ್ದೆ, ಅದು ಒಂದು 8 ದಿನದ ಒಳಗೆ ಅಂತ ಅನ್ಕೊತೀನಿ ಈ ರೀತಿ ಬಳ್ಳಿ ಹಬ್ಬಕ್ಕೆ ಶುರು ಆಯ್ತು. ಸೊ ಇರಲಿ ಎಷ್ಟು ಹಬ್ದೈತೆ ಹಬ್ಲಿ, ಚಲೋನೇ ಅಲ್ಲ ಅಂತೇಳಿ ನೀರು ಹಾಕೋಂತಾನೆ ಅದೀನಿ ನಾನು. ಆಮೇಲೆ ಎಷ್ಟು ಬಿಸಿಲೈತಂದ್ರೆ ನಿಜವಾಗ್ಲೂ ಇಲ್ಲಿ ಗುಬ್ಬಚ್ಚಿಗಳು ಬರ್ತಾವ, ಬಾಯಿ ತೆರ್ಕೊಂಡೇ ಇರ್ತವೆ ಯಾವಾಗಲೂ ಪಾಪ. ಸೊ ಹಂಗಾಗಿ ನಾನು ಏನು ಮಾಡಿರ್ತೀನಿ, ಈ ಥರ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಕೆಲವೊಂದಿಷ್ಟು ಅಕ್ಕಿ ಕಾಳು ಮತ್ತು ಕಾಳು ಕಡಿ ಏನು ಮಾಡಿರ್ತೀನಿ ಇಲ್ಲಿ ಸೈಡಿಗೆ ಹಾಕಿರ್ತೀನಿ ನಾನು. ನೋಡ್ರಿ ಇಲ್ಲಿ ಪಿಜ್ಜಾ ನೋಡಿ ಫ್ರೆಂಡ್ಸ್, ಹಸ್ಬೆಂಡು ಪಿಜ್ಜಾ ಆರ್ಡರ್ ಮಾಡಿದ್ರು. ಸೊ ಈಗ ಜಸ್ಟ್ ಬಂತು ಆಫ್ಟರ್ ಲಾಂಗ್ ಟೈಮ್. ಭಾಳ ದಿನ ಆಗಿತ್ತು, ಏನು ರೀ ಜೀವನದಾಗ ಎಷ್ಟು ನಂದು ಕಂಟ್ರೋಲ್ ಮಾಡಿದೆ. ಸೊ ಹಂಗಾಗಿ ಪಿಜ್ಜಾ ಆರ್ಡರ್ ಮಾಡಿದ್ರು, ತಿನ್ಬೇಕೀಗ. ಬಿಸಿ ಬಿಸಿ ಪಿಜ್ಜಾ ಮನೆ ಕ್ಲೀನ್ ಮಾಡಾತಿದ್ದೆ. ಸೊ ಹಂಗೆ ಕಾಲ್ ಬಂತು, ಹೋಗಿ ತೊಗೊಂಡು ಬಂದ್ವಿ ಕೆಳಗೆ. ಬರ್ರಿ ಓಯ್, ತಣ್ಣಗೈತೆ ಮತ್ತು ಡೇಂಜರ್, ಹೋಗೋದಿಲ್ಲ. ಇಲ್ಲಿ ಪಿಜ್ಜಾ ಸಖತ್ ಇಷ್ಟ ನನಗಂತೂ, ಅಮೇಝಿಂಗ್ ಟೇಸ್ಟ್ ಇರ್ತೈತಿ. ನಮ್ಮ ಕ್ಯಾಮ್ರಾಕ್ಕೆ ಏನಾಗೈತೆ, ನಾನು ಕ್ಲಾರಿಟಿನೇ ಇಲ್ಪ. ನಿಂದು ಕ್ಯಾಮ್ರಾ ಅಲ್ಲ, ಮೊಬೈಲ್ ಕ್ಯಾಮ್ರಾ. ಇದು ಯಾವುದಿದು? ಆರ್ಗ್ಯಾನೋ. ಇದೂ ಸಖತ್ ಇಷ್ಟ ನನಗೆ, ಆರ್ಗ್ಯಾನೋ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂತೂ ಅಷ್ಟು ಇಷ್ಟ ಆಗಲ್ಲ ಅದು.
ಬಿಕಾಸ್ ಅದ್ರಾಗ ಏನು ಸ್ಪೆಷಲ್ ಅಂತ ಅನ್ಸೋದೇ ಇಲ್ಲ ನನಗೆ. ಬಟ್ ಸೊ ನೆಟ್ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೀವಿ. ಕ್ಯಾಮ್ರಾದ ಚಲೋ ಕಾಣವಲ್ದು, ಬಟ್ ರಿಯಲಿ ಮಸ್ತ್ ಇರ್ತೈತ್ರಿ ಇದು. ರಿಯಲಿ ಫೆಂಟಾಸ್ಟಿಕ್ ಫ್ಯಾಬುಲಸ್. ಅವು ಎರಡೇ ವರ್ಡ್ ಬರ್ತಾವೆ. ಸಾಕು ಬಿಡ, ಭಾಳ ಸ್ಪೈಸಿ ಆಗುತ್ತೆ ರೀ. ರೀ ಅನ್ನೋದು ಅಪರೂಪ, ಅಂದಾಗ ಖುಷಿ ಪಡ್ಬೇಕಷ್ಟೆ. ಎಂಜಾಯ್. ದಿಸ್ ಈಸ್ ಮೈ ಟ್ರೀಟ್ ಟುಡೇ. ಟ್ರೀಟ್ ನೋ 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 ಹಸ್ಬೆಂಡ್ ಟ್ರೀಟ್ ಇದೆ, ನಂದಲ್ಲ. ಸಾರಿ, ಬೈ ಮಿಸ್ಟೇಕ್ ಆಗಿ ಹೇಳಿದೆ. ನಿಜವಾಗ್ಲೂ ಭಾಳ ಖುಷಿ ಒಳಗದೀವಿ ರೀ. ದೇವ್ರು ಇದೇ ಖುಷಿ ಇರಲಿ ಅಂತ ಆಶೀರ್ವಾದ ಮಾಡಿರಿ ನೀವು. ದೇವರು ಒಂದು ಖುಷಿ, ಒಂದು ದುಃಖ ಜೊತೆಗೆ ಒಂದು ಖುಷಿನ ಕೊಡ್ತಾನಂತ ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ತಿಂಗಳದೊಳಗೆ. ನಾವು ಎರಡಕ್ಕೂ ರೆಡಿ ಇರಬೇಕು ಅಷ್ಟೆ, ಸಾಕಲ್ಲ ಇದು. ವೆಜ್ ಕಾರ್ನ್ ಹಾಕ್ಯಾರ. ಬರ್ರಿ ಪಿಜ್ಜಾ ಎಂಜಾಯ್ ಮಾಡೋಣಂತ. ಆಮೇಲೆ ಮತ್ತೆ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡ್ಬೇಕಿನ್ನ. ಇವತ್ತು ಸಂಡೆ ಫುಲ್ ಬಿಂದಸದೀನಿ, ಪೂಜೆ ಗೀಜೆ ಅಂತ ಕುಂದಿರ್ತಿದ್ದೆ. ಬಟ್ ಇವತ್ತೇನು ಸ್ನಾನ ಎಲ್ಲ ಮಾಡಿಲ್ಲ, ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಬೇಕು. ಬರೀ ನೀವು ಪಿಜ್ಜಾ ತಿನ್ನೋಣಂತ. ಸೂಪರ್. ಇವತ್ತು ಸಂಡೇ ಹಸ್ಬೆಂಡ್ ಮನೆಯಾಗಿರ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಮಸಾಜನ್ನು ಮಾಡಿದರು ತಲೆಗೆ. ಅದಾದ್ಮೇಲೆ ಮತ್ತು ಸ್ವಲ್ಪ ಕೆಲಸ ಎಲ್ಲ ಕಂಟಿನ್ಯೂ ಮಾಡಿ ಸ್ನಾನ ಪೂಜೆನೂ ಆಯಿತು ನೋಡ್ರಿ. ಈಗ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ಲ ನನ್ನ ಮುಂಜಾನೆಯಿಂದ ಈವ್ನಿಂಗ್ವರೆಗೂ ರೂಟೀನ್. ಈಗ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆನೂ ಆಗೈತಿ. ಸೊ ಈಗೇನೂ ಇಲ್ಲ, ಕೇಳ್ಬೇಕು ಹಸ್ಬೆಂಡ್ಗೆ ಏನಾರ ಸ್ನ್ಯಾಕ್ಸ್ ಬೇಕು ಏನು ಅಂತೇಳಿ. ಯಾಕಂದ್ರೆ ಸಂಡೆ ಮನೆಯಾಗಿದ್ರಂದ್ರೆ ಏನಾರು ಬೇಕಾಗ್ತಿರ್ತೈತೆ ಅವ್ರಿಗೆ. ಸೊ ಕೇಳಿ ಏನಾರು ಮಾಡಿ ಕೊಡಬೇಕು. ಈಗ ನಾನು ವಿಡಿಯೋನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವತ್ತಿನ ಪುಟ್ಟ ವ್ಲಾಗ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ವ್ಲಾಗ್ ಅಂತಲೂ ಅದನ್ನು ತಿಳಿಸ್ರಿ, ನಾನು ಖಂಡಿತ ಟ್ರೈ ಮಾಡ್ತೀನಿ. ಮೊನ್ನೆ ನನಗೊಬ್ಬರು ಸಿಸ್ಟರ್ ಈ ಒಂದು ಮುಗ್ಬಟ್ಟಿಗೆ ಕೇಳಿದರು, ಶೇರ್ ಮಾಡಿರಿ ಚಂದ ಐತೆ ಅಂತೇಳಿ. ಖಂಡಿತ ನಾನು ನೆಕ್ಸ್ಟ್ ವ್ಲಾಗ್ನಾಗ ಈ ಮುಗ್ಬಟ್ಟು ಬಗ್ಗೆ ಶೇರ್ ಮಾಡ್ತೀನಿ, ಯಾರು ಕೊಡಿಸಿದ್ದು ಏನು ಅಂತೇಳಿ. ಆಮೇಲೆ ಇನ್ನೊಂದೇನಂದ್ರೆ ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಸೂಪರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇರ್ತಾವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಇಲ್ಲಾಂದ್ರೆ ನಿಮ್ಗೆ ನೋಟಿಫಿಕೇಷನ್ ಬರಲ್ಲ. ಸೊ ಹಂಗಾಗಿ ದಯವಿಟ್ಟು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನೂ ಶೇರ್ ಮಾಡಿರಿ ಅಂತ ಭಾಳ ಜನ ಕಮೆಂಟ್ ಆಗ್ತೀರಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಥರದ ಸ್ಕಿನ್ ಕೇರ್ ವಿಡಿಯೋಸು ಮಾಡಿ ಅಪ್ಲೋಡ್ ಮಾಡೀನಿ. ನಾನು ಪ್ಲೇಲಿಸ್ಟ್ನೊಳಗೆ ಸಪ್ರೇಟ್ ಅದರದೇ ಅಂತ ಒಂದಿಷ್ಟು ವಿಡಿಯೋಸನ್ನು ಪ್ಲೇಲಿಸ್ಟ್ನೊಳಗೆ ಹಾಕಿರ್ತೀನಿ. ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ಎಲ್ಲ ಸ್ಕಿನ್ ಕೇರ್ ರುಟೀನು ನನಗೂ ಸಿಗ್ತಾವೆ. ಸೊ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸಿಗೋಣಂತ ಮುಂದಿನ ಒಂದು ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.